ಹಂದನಕೆರೆ ಹೋಬಳಿಯ ದವಣದ ಹೊಸಹಳ್ಳಿಯಿಂದ ಬಂದ್ರೇಹಳ್ಳಿಯವರೆಗೂ ಸುಮಾರು ಅಂದಾಜು ಮೊತ್ತ 130 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಂಬರ್ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿದೆ. ಡಾಂಬರ್ ರಸ್ತೆಯ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಶಾಸಕ ಸುರೇಶ್ ಬಾಬು ಸಿಬಿ ಅವರು ನೆರವೇರಿಸಿಕೊಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಆತ್ಮೀಯರ ಜೊತೆ ಶಂಕುಸ್ಥಾಪನೆ ನೆರವೇರಿಸಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಾನಮ್ಮ ರಾಮಚಂದ್ರ ಅವರು, ಎಇ ಅವರು, ಗುತ್ತಿಗೆದಾರರು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಮುಖಂಡರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ವರದಿ ಶ್ರೀರಂಗ, ಚಿಕ್ಕನಾಯಕನಹಳ್ಳಿ. ಪೂಜೆ ಎಲ್ಲರಿಗೂ ನೆರವೇರುತ್ತೆ. ಹಂಗೆ ಕಾರಣ ಆಗ್ಬೇಕು ಹಂಗೆ ಬೇಕಿದ್ದಿಲ್ಲ ಅದೊಂದು ಮಾಡಿದ್ರು ಅದೊಂದು ಮಾಡ್ಕೊಂಡು ಅದೊಂದು ಮಾಡ್ಬಿಟ್ಟಿಲ್ಲ ನಿಮಗೂ ಬರೋದು ಧೈರ್ಯ ಎಲ್ಲ ಬರೋದು ಎಲ್ಲ ಬರ್ರಿ ಅಲ್ಲ ಎಲ್ಲ ಬನ್ರಿ. ಹಲೋ ಹಲೋ
ಮಿತು ಇಲ್ಲಿ ದೇವರಾಜಣ್ಣರಿಗೆ ಕೊಡು, ಇಲ್ಲಿ ಕೊಟ್ಟಿಲ್ಲ. ಮಾಡ್ತಾರಲ್ಲ ಇಲ್ಲಿ ಈಗ ಬಲ ಕೊಡ ಎಷ್ಟು ಅಂತ ಇದು ನಿಮಿಷ ಗುಂಡನ ಕೇಳ್ತು ಏನೇನು ಮಾಡ್ತಾರೆ ಅಂತ ಯಾವ ಸರ್. ಇದು ರಸ್ತೆ ದಾವಣಗೆರೆಯಿಂದ ಬಂದೇಹಳ್ಳಿ ತಾಂಡಿದವರೆಗೆ ಸುಮಾರು 1,30,30,00,000 ಅನುದಾನ ಇದಕ್ಕೆ ಹೊಸ ಬಂದಿದೆ. ಸೊ ಇದು ಉದ್ದ 2.2 ಕಿಲೋಮೀಟರ್ ಒಂದು ಡಾಂಬರ್ ರಸ್ತೆ, ಅಂದ್ರೆ 2 ಲೇಯರ್ ಜಲ್ಲಿ ಹಾಕಿ ಅದ್ರ ಮೇಲೆ 2 ಕೋಟು ಆಸ್ಫಾಲ್ಟ್ ಒಟ್ಟು ಬಂದೇಹಳ್ಳಿ ತಾಂಡಿವರೆಗೆ ಸ್ಯಾಂಕ್ಷನ್ ಆಗಿದೆ. ಮ್ಯಾಕ್ಸಿಮಮ್ ಒಂದು 2 months ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. 2 ತಿಂಗಳಲ್ಲಿ ಕಾಮಗಾರಿ ಡಾಂಬರ್ ರಸ್ತೆ ಕಂಪ್ಲೀಟ್ ಆಗಿದೆ. ಇವತ್ತೇನು ನಮ್ಮ ನಾಯಕರು ನಮ್ಮ ಗ್ರಾಮ ಕಾರ್ಯದರ್ಶಿದರು ಏನು ದಾವಣಗೆರೆಯಿಂದ ಬಂದೇಹಳ್ಳಿ ಕಡೆಗೆ ರೋಡು ರಸ್ತೆ ಇವತ್ತು 2.200 ಮೀಟರು ರಸ್ತೆ ಡಾಂಬರೀಕರಣ ಏನು ಇವತ್ತು ಮಂಜೂರು ಮಾಡಿಸಿದ್ದಾರೆ. ಅವರು ಏನು ಇದು ಕೂಡ ಎಸೆನ್ಸಿಯಲ್ಲು, ಯಾಕೆಂದರೆ ಕಾಮನಾಪುರ, ಹೊಸೂರು, ಸುತ್ತಳ್ಳಿಗೆ ಎಲ್ಲರಿಗೂ ಕೂಡ ಇದು ಎಸೆನ್ಸಿಯಲ್ ರೋಡ್ ಇರೋದ್ರಿಂದ ಅವ್ರು ಇಮಿಡಿಯೇಟಾಗಿ ರೋಡ್ ಹಾಕ್ಕೊಟ್ಟಿದ್ದಾರೆ. ಹಾಗೂ ಕೈಮರ್ ರೋಡ್ನು ಕೂಡ ಹಾಕಿದ್ದಾರೆ. ಈಗ ಅನುಮೋದನೆ ಮಾಡಿಸಿ ಈಗ ನೆಕ್ಸ್ಟ್ ಮುಂದಿನ ದಿನಗಳು ಅದನ್ನು ಕೂಡ ಪೂಜೆ ಮಾಡಿಸ್ತಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸುತ್ತ ಎಲ್ಲ ಹಳ್ಳಿ ಗ್ರಾಮಗಳ ಪರವಾಗಿ ಅವರಿಗೆ ಮೊದಲನೇಗೆ ಧನ್ಯವಾದಗಳು ಹೇಳ್ತಾ ಹಾಗೆ ಎಲ್ಲರಿಗೂ ಕೂಡ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಬೋದು, ಸದಸ್ಯರುಗಳು, ಎಲ್ಲ ಗ್ರಾಮದ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳು.